ನಮಸ್ಕಾರ ಸ್ನೇಹಿತರೆ. ಇಂದು ನಾವು ಕೇಳಲಿರುವ ಕತೆ ಸತ್ಯದ ಪ್ರತೀಕವಾದ ಒಂದು ಹಸುವಿನ ಕತೆ. ಅದು ಪುಣ್ಯಕೋಟಿ ಎಂಬ ಹಸುವಿನ ಅದ್ಭುತ ಕತೆ. ಸತ್ಯ, ಧೈರ್ಯ ಮತ್ತು ವಚನ ಪಾಲನೆಯ ಮಹತ್ವವನ್ನು ಸಾರುವ ಈ ಜನಪದ ಕತೆ ನಿಮ್ಮ ಮನಸ್ಸನ್ನು ಮುಟ್ಟುತ್ತದೆ. ಹಾಗಾದರೆ ಕತೆ ಶುರು ಮಾಡೋಣ. ಸೀತಾಪುರ ಎಂಬ ಒಂದು ಸುಂದರ ಹಳ್ಳಿಯಲ್ಲಿ ಪುಣ್ಯಕೋಟಿ ಎಂಬ ಹಸು ವಾಸಿಸುತ್ತಿತ್ತು. ಅವಳು ತುಂಬ ಸೌಮ್ಯ, ದಯಾಳು ಮತ್ತು ಸತ್ಯವಂತೆ. ಅವಳಿಗೆ ಒಂದು ಚಿಕ್ಕ ಕರು, ಚಿನ್ನು. ಪ್ರತಿದಿನ ಅವಳು ತನ್ನ ಕರುವಿಗೆ ಹಾಲು ಕುಡಿಸಿ ನಂತರ ಇತರ ಹಸುಗಳ ಜೊತೆ ಕಾಡಿಗೆ ಮೇಯಲು ಹೋಗುತ್ತಿದ್ದಳು. ಆ ದಿನ ಕಾಡಿನಲ್ಲಿ ಒಂದು ಅಪಾಯ ಕಾಯುತ್ತಿತ್ತು. ಹಸಿದಿದ್ದ ಒಂದು ಹುಲಿ ಹಸುಗಳ ಮುಂದೆ ಪ್ರತ್ಯಕ್ಷವಾಯಿತು. ನಾನು ತುಂಬಾ ಹಸಿದಿದ್ದೇನೆ. ಇಂದು ನಿನ್ನನ್ನೇ ತಿಂದು ಹೊಟ್ಟೆ ತುಂಬಿಸಿಕೊಳ್ಳುತ್ತೇನೆ. ಹಸುಗಳು ಓಡಿದವು, ಆದರೆ ಪುಣ್ಯಕೋಟಿ ಮಾತ್ರ ಶಾಂತವಾಗಿ ನಿಂತಳು. ಹುಲಿರಾಜನೇ, ನನಗೆ ಒಂದು ಚಿಕ್ಕ ಕರು ಇದೆ. ಅದಕ್ಕೆ ಕೊನೆಯದಾಗಿ ಹಾಲು ಕುಡಿಸಿ ನಾನು ನಿಮ್ಮ ಬಳಿಗೆ ಮರಳಿ ಬರುತ್ತೇನೆ. ನಾನು ಸತ್ಯವಾಗಿ ಮಾತು ಕೊಡುತ್ತೇನೆ. ಯಾರು ಸಾವಿನತ್ತ ಮರಳಿ ಬರುತ್ತಾರೆ? ನೀನು ಮರಳಿ ಬರುವುದಿಲ್ಲ. ಸತ್ಯವೇ ನನ್ನ ಧರ್ಮ. ನಾನು ಮರಳಿ ಬರುತ್ತೇನೆ. ಹುಲಿಗೆ ಆಶ್ಚರ್ಯವಾಯಿತು. ಅದು ಒಪ್ಪಿಕೊಂಡಿತು. ಸೂರ್ಯಾಸ್ತದ ಮೊದಲು ಮರಳಿ ಬಾ. ಪುಣ್ಯಕೋಟಿ ತನ್ನ ಕರುವಿಗೆ ಹಾಲು ಕುಡಿಸಿ ತಲೆ ಮೇಲೆ ಮುತ್ತಿಟ್ಟಳು. ಚಿನ್ನು, ನಾನು ಮಾತು ಉಳಿಸಿಕೊಳ್ಳಲು ಹೋಗುತ್ತಿದ್ದೇನೆ. ನೀನು ಧೈರ್ಯವಾಗಿರು. ಎಲ್ಲ ಇತರ ಹಸುಗಳು ಹೋಗಬೇಡ ಎಂದು ಬೇಡಿಕೊಂಡರು. ಆದರೆ ಪುಣ್ಯಕೋಟಿ ಹೇಳಿತು, ಮಾತು ಕೊಟ್ಟಿದ್ದೇನೆ, ಅದನ್ನು ಉಳಿಸಿಕೊಳ್ಳಲೇಬೇಕು. ಯೋಚಿಸಿತು. ಅವಳು ಬರಲಾರಳು, ಮೋಸ ಮಾಡಿದಳು. ನೀನು ನಿಜವಾಗಿಯೂ ಬಂದೆಯಾ? ಹೌದು, ನಾನು ಮಾತು ಕೊಟ್ಟಿದ್ದೇನೆ. ಹುಲಿಯು ತನ್ನ ಹಿಂಸೆಯನ್ನು ಬಿಟ್ಟಿತು.
ಹಳ್ಳಿಯವರು ಕಣ್ಣೀರಿನಿಂದ ಪುಣ್ಯಕೋಟೆಯನ್ನು ಸ್ವಾಗತಿಸಿದರು. ಆ ದಿನದಿಂದ ಪುಣ್ಯಕೋಟೆಯ ಹೆಸರು ಸತ್ಯದ ಪ್ರತೀಕವಾಗಿ ಉಳಿಯಿತು. ಮಕ್ಕಳೇ, ಈ ಕಥೆ ನಿಮಗೆ ಹೇಳುವ ಪಾಠ ಏನು? ಯಾವ ಪರಿಸ್ಥಿತಿಯಲ್ಲೂ ಸತ್ಯವನ್ನು ಬಿಟ್ಟುಕೊಡಬಾರದು. ಮಾತು ಕೊಟ್ಟರೆ ಅದನ್ನು ಉಳಿಸಿಕೊಳ್ಳಬೇಕು. ಸತ್ಯ ಮತ್ತು ಧೈರ್ಯ ಶತ್ರುವಿನ ಹೃದಯವನ್ನು ಗೆಲ್ಲುತ್ತವೆ. ನಿಮಗೆ ಈ ಕತೆ ಇಷ್ಟವಾದರೆ ಲೈಕ್ ಮಾಡಿ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರ ಜೊತೆ ಹಂಚಿಕೊಳ್ಳಿ. ಮುಂದಿನ ಕಥೆಯಲ್ಲಿ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.